ಹಾಯ್ ಫ್ರೆಂಡ್ಸ್, ಆರ್ ಕೆ ಫ್ಯಾಷನ್ಸ್ಗೆ ಸ್ವಾಗತ. ಈ ಸೀರೆಗೆ ಇನ್ನೊಂದು ಸಿಂಪಲ್ ಆದೊಂದು ಡಿಸೈನು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಗ್ರೇ ಇರೋದ್ರಿಂದ ಗ್ರೇ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಳ್ಳಿ. 6 ಎಳೆ ದಾರ ತೊಗೊಂಡಿದ್ದೀನಿ. 10 ನಂಬರು ಕ್ರೋಶ ತೊಗೊಂಡಿದ್ದೀನಿ. ಸೊ ಈ ಥರ ಒಂದು ಲಾಕ್ ಮಾಡ್ಕೊಂಡು ಸೀರೆಗೆ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಆದಮೇಲೆ ನೋಡಿ, ಇಲ್ಲೇ ಪಕ್ಕದಲ್ಲೇ 1 ಪಾಯಿಂಟು ಬಿಡಬಾರ್ದು ನೀವು. ಅದ್ರ ಹತ್ರನೇ ಈ ಥರ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 ದಾರದಿಂದ ಒಂದು ಸರಿ ಬರಬೇಕು, 2 ದಾರದಿಂದ ಒಂದು ಸರಿ ಬರಬೇಕು. ಇವಾಗ ದಾರ ಮೇಲಕ್ಕೆ ಎಳೆದು ಯಾವುದನ್ನು ಬೀಡ್ ಹಾಕ್ಕೊಳ್ಳಿ. ನಾನು ಕ್ರಿಸ್ಟಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಬೀಡ್ ಹಾಕಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಬೀಡ್ ಲಾಕ್ ಮಾಡಿದ ಮೇಲೆ ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಅದೇ ಪಾಯಿಂಟಿಗೆ ಈ ಥರ ಡಬಲ್ ಕ್ರೋಶ ಹಾಕ್ಕೋಬೇಕು. ಇದು 2 ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ಪು ನೀವು ಮಾಡ್ಕೋಬೋದು. 2 ಸ್ಟೆಪ್ಪು ಚೆನ್ನಾಗಿ ಬರುತ್ತೆ ಅಂತ ನಾನು ಮಾಡಿದ್ದೀನಿ. ಈ ಥರ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆದಮೇಲೆ 2 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ತಿರ್ಗಾನು ಕ್ರೋಶ ಮೇಲೆ ದಾರ ತೊಗೊಂಡು ಸ್ವಲ್ಪ ಕ್ರಾಸಾಗಿ ಸ್ಟ್ರೈಟ್ ಬಂದರೆ ಚೆನ್ನಾಗಿ ಕಾಣಲ್ಲ ಇದು. ಸೊ ಒಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ತಿರ್ಗಾನು ಅದೇ ಪಾಯಿಂಟಿಗೆ ಹೋಗಿ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಕ್ರಿಸ್ಟಲ್ ಹಾಕ್ಕೊಳ್ಳೋಣ. ಗೋಲ್ಡ್ ಬೀಡ್ ಇತ್ತು ಅಂದರೆ ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ, ಯಾವುದನ್ನು ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಬೀಡ್ ಹಾಕ್ಕೊಳ್ಳೋಣ ಅಷ್ಟೇ. ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಈ ಥರ ಬೀಡ್ ಆದಮೇಲೆ ಒಂದು ಬೀಡ್ ಲಾಕ್ ಮಾಡಿ ಅದೇ ಪಾಯಿಂಟಲ್ಲಿ ಡಬಲ್ ಕ್ರೋಶ ನೋಡಿ. ಈ ಥರ 3 ರಿಂಗ್ ಬರುತ್ತಾ, 2 ರಿಂಗಿಂದ ಹೊರಗಡೆಗೆ ಬನ್ನಿ, ಮತ್ತು 2 ದಾರದಿಂದ ಹೊರಗಡೆ ಬನ್ನಿ. ಸೊ ಇದೇ ಥರ ಫುಲ್ಲು ಸ್ಯಾರಿ ಫಸ್ಟ್ ಲೈನು ಹಾಕ್ಕೊಳ್ತಾ ಹೋಗಬೇಕು. ಮಧ್ಯದಲ್ಲಿ ಒಂದು ಚೈನ್ ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಬೇಕಾಗುತ್ತೆ ನೋಡಿ. ಇದನ್ನು ಈ ಥರ ಕ್ರಾಸ್ ಆಗಿಟ್ಕೊಳ್ಳಿ ಕ್ರೋಶ. ಈ ಥರ 2 ಡಬಲ್ ಕ್ರೋಶ. ಸೊ ಮಾಡ್ತಾ ಹೋಗಿ ಫುಲ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಫಸ್ಟ್ ಲೈನು ಈ ಥರ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಅದೇ ಪಾಯಿಂಟಿಗೆ ಬಂದು ತಿರ್ಗಾನು ಡಬಲ್ ಕ್ರೋಶ, ಮತ್ತು ಅದೇ ಪಾಯಿಂಟಿಗೆ ಬಂದು ಈ ಥರ ಡಬಲ್ ಕ್ರೋಶ. ಅದಾದಮೇಲೆ ಒಂದು ಚೈನು, ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ಮಾಡ್ತಾ ಹೋಗೋಣ. ಫುಲ್ ಸ್ಯಾರಿ ಇದೇ ಥರ ಬರಬೇಕು. ಈ ಥರ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಲೈನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಲೈನ್ಗೆ ಎಂಡ್ ಮಾಡ್ಕೋಬೋದು ನೀವು. ಈ ಥರ ಕ್ರಿಸ್ಟಲ್ ಹಾಕಿರೋದ್ರಿಂದ ನಿಮಗೆ ಶೈನು ಹೊಡೆಯುತ್ತೆ. ಸೊ ಇಷ್ಟಕ್ಕೆ ಸಾಕು ಅಂದರೆ ಇಲ್ಲಿಗೆ ನಿಲ್ಲಿಸಿ ನೀವು ಒಂದು 4 ಇಲ್ಲ 6ಕ್ಕೆ ಒಂದೊಂದು ಕುಚ್ಚು ಹಾಕ್ಕೋಬೋದು. ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ವ, ಈ ಒಂದು ಚೈನಿಗೆ ನೀವು ಕುಚ್ಚು ಹಾಕ್ಕೋಬೋದು. ಸಪೋಸ್ ಈ ಥರ ಬೇಡ, ಇನ್ನೂ ಒಂದು ಲೈನ್ ಮಾಡೋಣ ಅಂದರೆ ಈ ಥರ ನಾಟ್ ಹಾಕ್ಕೊಂಬಿಟ್ಟು ನೋಡಿ, ಇಲ್ಲಿ 2 ಚೈನ್ ಹಾಕಿರ್ತೀವಲ್ವ, ಅಲ್ಲಿ ಮೇಲ್ಗಡೆ 2 ಕಂಬ ಹಾಕಿರ್ತೀವಿ. 2 ಚೈನ್ ಹಾಕಿ ಒಂದು ಕಂಬ ಹಾಕಿರ್ತೀವಿ. ಸೊ ಸೆಂಟರ್ಗೆ ಹೋಗಿ ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಬಿಟ್ಟು ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ನೋಡಿ, ಬೀಡ್ ಹಿಂದೆ ದಾರ ಇರುತ್ತಲ್ಲ, ಇದು ನಾನು ಇವಾಗ ಟ್ರೈ ಮಾಡಿರೋದ್ರಿಂದ ಬೀಡ್ ಹಿಂದೆ ದಾರ ಲೂಸ್ ಆಗಿದೆ, ಅದರ್ವೈಸ್ ಸ್ಟ್ರೈಟಾಗಿರುತ್ತೆ. ಈಗ ಕ್ರೋಶ ಮೇಲೆ 3 ದಾರ ಬರುತ್ತೆ. 3 ದಾರನೂ ಒಂದೇ ಸರಿ
ಹೊರಗಡೆಗೆ ಬನ್ನಿ. ಹಾಫ್ ಡಬಲ್ ಕ್ರೋಶ ನೋಡಿ. ಒಂದು ಸರಿ ದಾರ ಹಾಕ್ಕೊಳ್ಳಿ ಕ್ರೋಶ ಮೇಲೆ, ನೀಡ್ಲ್ ಮೇಲೆ ಹಾಕ್ಕೊಂಬಿಟ್ಟು ಒಳಗೆ ಹೋಗಿ ತೆಗೆದ್ರೆ 3 ದಾರ ಬರುತ್ತೆ. 3 ದಾರನೂ ಒಂದೇ ಸರಿ ಒಂದು ಮಾಡಿರಿ. ಈಗ ತಿರ್ಗಾನು ಇನ್ನೂ ಒಂದು ಅದೇ ಥರ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಟ್ಟು 3 ಹಾಫ್ ಡಬಲ್ ಕ್ರೋಶ ಹಾಕಬೇಕು. ಆಮೇಲೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಬಿಟ್ಟು ಈ ಕಂಬ ಇರುತ್ತಲ್ಲ, ಈಗ ಹಾಫ್ ಡಬಲ್ ಕ್ರೋಶದ ಒಂದು ಫಸ್ಟ್ ಕಂಬಕ್ಕೆ ಹೋಗಿ ಈ ಥರ 2 ಕಂಬ ಮಧ್ಯ ಇದನ್ನು ಪಿಕಾಟ್ ಥರ ಮಾಡ್ಕೋಬೇಕು. ಈಗ ಮಿಕ್ಕಿರೋ ದಾರಕ್ಕೆ, ಬೀಡ್ ಹಿಂದೆ ಇರೋ ದಾರಕ್ಕೆ ನೋಡಿ ಈ ಥರ ತಿರ್ಗಾನು ಹಾಫ್ ಡಬಲ್ ಕ್ರೋಶ 1 ಮತ್ತು ಇನ್ನೊಂದು ಸರಿ ಹಾಫ್ ಡಬಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ನೀವು ಸಿಂಗಲ್ ಕ್ರೋಶ ಹಾಕ್ಕೊಳ್ದೇ ಇದ್ದರೆ ಅದು ಕ್ರಾಸ್ ಆಗಿ ಬರುತ್ತೆ. ಈ ಪಿಕಾಟ್ ವಿ ಶೇಪಲ್ಲಿ ಬರಲ್ಲ. ಸೊ ಇಲ್ಲಿ 1 ಚೈನ್ ಹಾಕಿರ್ತೀವಲ್ಲ, ಈ 1 ಚೈನಿಗೆ ಬಂದು 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಲಾಕ್ ಇದು ಸ್ಟಾರ್ಟಿಂಗ್ ಆದ್ದರಿಂದ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ನೆಕ್ಸ್ಟ್ ಮಾಡೋಣ. ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಬೀಡ್ ಹಿಂದೆ ದಾರ ಇರುತ್ತಲ್ಲ, ಆ ಬೀಡ್ಗೆ 3 ದಾರನೂ ಒಂದು ಮಾಡಿ. ಈ ಥರ 1 ಹಾಕಿ ನೋಡಿ 3 ದಾರ ಬರುತ್ತೆ. ಈ 3 ದಾರನ 1 ಮಾಡಬೇಕು. ತಿರ್ಗಾನು 3 ಹಾಫ್ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಫಸ್ಟ್ ಕಂಬಕ್ಕೆ ಹಿಂದ್ಗಡೆ ಹೋಗಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮಿಕ್ಕಿರೋ ದಾರಕ್ಕೆ ಈಗ ನಿಮಗೆ ತೋರಿಸ್ತಾ ಇರೋದ್ರಿಂದ ಎಳಿತೀವಲ್ವ ದಾರನ ಬೀಡ್ ಹಿಂದೆ, ಸೊ ಹಾಗಾಗಿ ಇಷ್ಟು ಲೂಸಾಗಿ ಬರ್ತಾಯಿದೆ. ಹತ್ತಿರ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ. ಈಗ 2 ಸರಿ ಹಾಫ್ ಡಬಲ್ ಕ್ರೋಶ ಆದಮೇಲೆ 1 ಸಿಂಗಲ್ ಕ್ರೋಶ. ಆಮೇಲೆ ಇಲ್ಲಿ ಚೈನ್ ಹಾಕ್ಕೊಂಡಿರ್ತೀವಲ್ಲ, ಚೈನ್ ಹಾಕ್ಕೊಳ್ಳೇಬೇಕು ನೀವು ಫಸ್ಟ್ ಲೈನಲ್ಲಿ. ಈ ಥರ ವಿ ಶೇಪಲ್ಲಿ ಬರುತ್ತೆ. ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಈ ಬೀಡ್ ಹಿಂದೆ ಇರೋದಕ್ಕೆ ಸಿಂಗಲ್ ಕ್ರೋಶ ಹಾಕ್ಕೊಂಡೋಗಿ ಅದಕ್ಕೆ ನೀವು ಕುಚ್ಚು ಕಟ್ಕೋಬೋದು. ನೀವು 2 ಮಾಡ್ತೀರಾ, 3 ಮಾಡ್ತೀರಾ ನೋಡಿ, ಎಷ್ಟಕ್ಕೆ ನಿಮಗೆ ಗ್ಯಾಪ್ ಕೊಡಬೇಕು ಕುಚ್ಚಿಗೆ ಅಂತ ನೀವು ಡಿಸೈಡ್ ಮಾಡಿಬಿಟ್ಟು ಆ ಥರ ಕೊಡಿ. ನಾನು ಇವಾಗ ನಿಮಗೆ ಕುಚ್ಚಿಗೆ ಹೇಗೆ ಜಾಗ ಬಿಡೋದು ಅಂತ ತೋರಿಸ್ಬಿಡ್ತೀನಿ. ನಾನು 4 ಆ ಥರ ಗ್ಯಾಪ್ ಕೊಡ್ತೀನಿ. ಗ್ಯಾಪ್ ಕೊಡ್ಬೋದು, ಕೊಡದೇನೂ ಇರ್ಬೋದು. ನೋಡಿ ಈ ದಾರಕ್ಕೆ ಈ ಥರ 5 ಸರಿ ಇಲ್ಲ 4 ಸರಿ ನೋಡಿಕೊಂಡು ನಿಮ್ಮ ಬೀಡ್ ಸೈಜ್ಗೆ ಹಿಂದ್ಗಡೆ ದಾರ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನಾನು 5 ಹಾಕಿದ್ದೀನಿ. 5 ಆದಮೇಲೆ ತಿರ್ಗಾನು ಈ 1 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಬಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಸೊ ಇದು ಪ್ಲೈನಾಗಿ ಬಂದಾಗ ಈ ಬೀಡ್ ಕೆಳಗೆ ನೀವು ಕುಚ್ಚು ಕಟ್ಕೋಬೋದು. ಇದು ಫುಲ್ಲು ಫಿನಿಶ್ ಆದಮೇಲೆ ನೀಟಾಗಿ ಬರುತ್ತೆ. ತೋರಿಸ್ತೀನಿ ನಿಮಗೆ. 2ಕ್ಕೆ ಒಂದು ಕುಚ್ಚು ಹಾಕ್ಕೋಬೋದು, ಬೇಡ 4ಕ್ಕೆ ಹಾಕ್ಕೋಬೋದು, ಅದು ನಿಮಗಿಷ್ಟ. ನೋಡ್ತೀನಿ ನಾನು ಎಷ್ಟಕ್ಕೆ ಹಾಕ್ಕೋಬೇಕು ಅಂತ ನೋಡಿಬಿಟ್ಟು ಈ ಥರ ಸಿಂಗಲ್ ಕ್ರೋಶ ಹಾಕಿ ಬಿಟ್ಟರೆ ನೀವು ಇಲ್ಲಿಗೆ ಕುಚ್ಚು ಕಟ್ಕೋಬೋದು. ಸೊ ಫಿನಿಶ್ ಆದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. 3 ಹಾಫ್ ಡಬಲ್ ಕ್ರೋಶ, 1 ಪಿಕಾಟ್, 2 ಹಾಫ್ ಡಬಲ್ ಕ್ರೋಶ, 1 ಸಿಂಗಲ್ ಕ್ರೋಶ, ಮತ್ತು ಇಲ್ಲಿ 1 ಚೈನಿಗೆ ಲಾಕ್ ಮಾಡ್ಕೋಬೇಕು. ಸೊ ಅಷ್ಟೇ ಡಿಸೈನು ಮಾಡೋಣ. ಫುಲ್ ಮಾಡಿದ್ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಫೈನಲ್ಲಾಗಿ. ಚಿಕ್ಕ ಕುಚ್ಚು ಹಾಕಿದ್ದೀನಿ, ಸ್ವಲ್ಪ ಡಿಸ್ಟೆನ್ಸಿಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಯೂಟಿಫುಲ್ ಆಗಿದೆ ಡಿಸೈನು. ನೋಡಿ ಏನು ಸೂಪರಾಗಿ ಕಾಣುತ್ತಲ್ವ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಸಿಂಪಲ್ಲಾಗಿದೆ, ಫಾಸ್ಟಾಗಿ ಮಾಡ್ಬೋದು. ಈ 1 ಸ್ಟೆಪ್ಪಲ್ಲೂ ನೀವು ಮಾಡ್ಕೋಬೋದು ಇದನ್ನು. ಸೊ 2 ಸ್ಟೆಪ್ ಡಿಸೈನ್ ಇದು ತುಂಬ ಚೆನ್ನಾಗಿದೆ.
ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನೋಡೋಣ ನೆಕ್ಸ್ಟ್ ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.